ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನಿವತ್ತು ನನ್ನ ಮಗಳದು ಬರ್ಡೇದು ವ್ಲಾಗ್ ಇತ್ತಲ್ಲ, ಅದನ್ನು ಕಂಟಿನ್ಯೂಷನ್ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಕೇಕ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಇತ್ತು ಅಂತೇಳಿ. ಈ ಸತಿ ಕೇಕ್ ಡಿಲೈಟ್ ಅಂತೇಳಿ ಇತ್ತಂತೆ, ಅಲ್ಲಿಂದ ತರಿಸಿದ್ರು ಕೇಕು. ಯಾಕಂದರೆ ಅಮ್ಮಾಸು ಮತ್ತು ಜಸ್ಟ್ ಬೇಕೆಲ್ಲ ಆಲ್ರೆಡಿ ನಾವು ಟೇಸ್ಟ್ ಮಾಡಿಬಿಟ್ಟಿದ್ದೀವಿ, ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳಿ ಅಲ್ಲಿಂದ ತೊಗೊಬಂದಿದ್ರು ನಮ್ಮ ಹಸ್ಬೆಂಡು ಸಾಕರ್ ನಗರಿಂದ. ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಕೊಟ್ಟಿದ್ರು ಡಿಸೈನ್. ಆ್ಯಕ್ಚುಲಿ ನನ್ನ ಮಗಳು ಚಾಕ್ಲೇಟ್ ಫ್ಲೇವರ್ ಬೇಕು ಅಂತ ಹೇಳಿದ್ದಕ್ಕೆ ಅದೇ ಫ್ಲೇವರಲ್ಲಿ ತರಿಸಿದ್ದು. ಇನ್ನು ಇವಾಗ ಮಕ್ಕಳೆಲ್ಲರೂ ಬಂದಿದ್ದಾರೆ ನಮ್ಮ ಅತ್ತೆ ಮನೆಯಿಂದ. ನನ್ನ ಕೋ ಸಿಸ್ಟರು, ನಮ್ಮ ಅತ್ತೆ ಮಾವ, ಅವರಿಬ್ಬರು ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಇವಾಗ ಮಕ್ಕಳಿಗೆಲ್ಲರಿಗೂ ಕೇಕು ಮತ್ತು ಚಿಪ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕೊಟ್ಟಿದ್ವಿ. ಆ್ಯಕ್ಚುಲಿ ಪಾಪ್ಕಾರ್ನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಪಾಪ್ಕಾರ್ನು ಏನಾಗುತ್ತೆ ಅಂತಂದರೆ ಒಂದೊಂದ್ಸತಿ ಮಕ್ಕಳು ತಿನ್ನಬೇಕಾದ್ರೆ ಆಸ್ಪಿರೇಟ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೇ ರಿಸ್ಕ್ ಎಲ್ಲ ಬೇಡ, ಅವು ಆ ಥರದಲ್ಲಿ ಮಾತಾಡ್ಕೊಂಡು ತಿಂತಾ ಇರ್ತಾವಲ್ವ, ಬೇಡ ಅಂಥೇಳಿ ಪೊಟ್ಯಾಟೊ ಚಿಪ್ಸ್ ತರಿಸಿದ್ದೆ. ಸೊ ಪೊಟ್ಯಾಟೊ ಚಿಪ್ಸು ಮತ್ತು ಕೇಕ್ ಜೊತೆಲಿ ಕೊಟ್ಟಿದ್ವಿ. ಎಲ್ಲ ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವು. ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಎಲ್ಲ ಮಕ್ಕಳು ಬರ್ತಾರೆ ಅಂತೇಳಿ. ಬಟ್ ಅವಳು ಸುಮ್ಮನೆ ಈವ್ನಿಂಗ್ ಟೈಮಲ್ಲಿ ಹೋಗಿ ಕರೆದಿದ್ಲು. ಅವರು ಕೂಡ ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯಿತು ಅವರೆಲ್ಲರೂ ಬಂದಿದ್ದು. ಇನ್ನು ಕೇಕು ನಮ್ಮಿಬ್ಬರು ಉಳಿಲೇ ಇಲ್ಲ. ಆ್ಯಕ್ಚುಲಿ 1 kg ತರಿಸಿದ್ರೆ ಜಾಸ್ತಿ ಆಗುತ್ತೆ ಅಂತೇಳಿ, ಮತ್ತು ಅದು ಫ್ರಿಜ್ಜಲ್ಲಿ ಇಟ್ಟು ತಿಂದ್ರೂ ಚೆನ್ನಾಗಿರಲ್ಲ ಅಂತೇಳಿ ಬರೀ 1/2 kg ತರಿಸಿದ್ದೆ ಅಷ್ಟೇ ನಾನೇ. ಯಾಕಂದರೆ ಒಂದೊಂದು ಪೀಸ್ ಕೊಟ್ಟರು ಎಲ್ಲ ಮಕ್ಳಿಗೂ ಅದು 10 ಮೆಂಬರ್ಸ್ ಅಂತ ಲೆಕ್ಕ ಇಟ್ಕೊಂಡಿದ್ವಿ, 10 ಮಕ್ಕಳಾಗ್ತವೆ ಅಂತ. ಸೊ ಅಷ್ಟು ಬಂದಿದ್ದರು ಕರೆಕ್ಟಾಗಿ. ಸೊ ಅಷ್ಟು ಜನಕ್ಕೂ 1/2 kg ಕೇಕ್ ತಂದರೆ ಸಾಕಾಗುತ್ತೆ ಅಂತೇಳಿ 1/2 kg ಅಷ್ಟೇ ತರಿಸಿದ್ವಿ. ಸೊ ಎಲ್ಲರಿಗೂ ಅಷ್ಟೇ ಈಕ್ವಲಾಗಿ ಸರಿ ಹೋಯಿತು. ಇನ್ನು ನನ್ನ ಮಗಳು ಮತ್ತು ಎಲ್ಲ ಮಕ್ಕಳು ಮಧ್ಯದಲ್ಲಿ ಚಿಪ್ಸ್ ಬೇಕು, ಅದು ಬೇಕು ಅಂತ ಕೇಳ್ತಾ ಇದ್ವು. ಸೊ ಅವ್ರಿಗೆಲ್ಲರಿಗೂ ಕೊಡ್ತಾಯಿದ್ವಿ ಏನೇನು ಬೇಕು ಅದನ್ನು. ಇನ್ನೂ ಇಬ್ಬರು ಮಕ್ಕಳದು ತಿಂದಾಗಿತ್ತು. ಸೊ ಅವರಿಬ್ಬರು ಹೊರಡ್ತೀವಿ ಅಂತ ಹೇಳ್ತಾಯಿದ್ರು. ಅದಕ್ಕೆ ನನ್ನ ಮಗಳಿಗೆ ರಿಟರ್ನ್ ಗಿಫ್ಟ್ ತರಿಸು, ಪ್ಯಾಕ್ ಮಾಡಿದ್ನಲ್ಲ ಅದನ್ನು ಕೊಟ್ಬಿಡು ಅಂತೇಳಿ ಕೊಡಿಸ್ತಾ ಇದ್ದೀನಿ. ಯೂಶ್ವಲಿ ಯಾವಾಗ್ಲೂ ಪ್ಲ್ಯಾನ್ ಮಾಡ್ಕೊಂಡಿರೋ ಥರ ಯಾವತ್ತೂ ಆಗೋದೇ ಇಲ್ಲ ಬರ್ಡೇದು ಎಸ್ಪೆಷಲಿ. ಅದೇ ಥರ ಆಯಿತು ಇವತ್ತೂ. ಬೇಗ ರೆಡಿ ಆಗಿಬಿಟ್ಟು ಸ್ವಲ್ಪ ನನ್ನ ಮಗಳ ಜೊತೆ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಅಂತೂ ನನ್ನ ಮಗಳ ಜೊತೆ ಫೋಟೋನೇ ತಗೊಳಕ್ಕಾಗಲಿಲ್ಲ. ಫುಲ್ಲು ಬ್ಯುಸಿ ಆಗಿಬಿಟ್ವಿ. ಅಂತಂದರೆ ಈ ಮಕ್ಕಳಿಗೆಲ್ಲ ಸರ್ವ್ ಮಾಡೋದು ಅದರಲ್ಲೇ ಬ್ಯುಸಿ ಆಗೋಯಿತು. ಮತ್ತು ಟೈಮು ಆಗೋಗಿತ್ತು. ಯೂಶ್ವಲಿ ಮಕ್ಕಳೆಲ್ಲರೂ ಏನು ಮಾಡ್ತಾರೆ, 7:30 ಮಲಗೋರು ಇರ್ತಾರೆ ಮಕ್ಕಳುಗಳು. ಯಾಕಂದರೆ ಅವಳದು ಬರ್ಡೇ ಸಂಡೇ ಬೇರೆ ಇದ್ದಿದ್ದರಿಂದ ಮಂಡೇ ಸ್ಕೂಲ್ಗೆ ಹೋಗ್ಬೇಕಲ್ವ. ಸೊ ಬೇಗ ಮಲಗೋರು ಇರ್ತಾರೆ ಅಂತೇಳಿ ನಾವು ಜಾಸ್ತಿ ಲೇಟ್ ಮಾಡೋದು ಬೇಡ ಅಂತ ಬೇಗ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ, ಮಕ್ಕಳೆಲ್ಲ ಪಾಪ ಕೂತ್ಕೊಂಡೆ ತಿನ್ಕೊಂಡೆ. ತುಂಬ ಮಕ್ಕಳು ಹೋಗ್ತೀವಿ ಮನೆಗೆ ಅಂತೇಳಿ ಇದು ಮಾಡಿದ್ರು. 1-2-3 ಮಕ್ಕಳು ನಾವಿಲ್ಲ ತಿನ್ಕೊಂಡೆ ಹೋಗಿ ಅಂತ ಹೇಳ್ಬಿಟ್ಟು ತಿನ್ನಿಸ್ಬಿಟ್ಟೆ ಕಳಿಸಿದ್ವಿ. ಇನ್ನು ನನ್ನ ಕೋ ಸಿಸ್ಟರ್ ಮಗಳು ಮತ್ತು ನನ್ನ ಮಗಳು ಇಬ್ಬರೂ ಏನೇನೋ ಮಾತಾಡಿಕೊಂಡು ಫುಲ್ಲು ಏನೇನೋ ಡಿಸ್ಕಸ್ ಮಾಡ್ಕೊಂಡೆಲ್ಲ ತಿಂತಾಯಿದ್ರು. ಮಕ್ಕಳೇ ಹಂಗೆ ಅಲ್ವಾ, ಅವುಗಳ ಮೈಂಡ್ಸೆಟ್ಟೇ ಬೇರೆ. ನಾವೇ ಬೇರೆ ಥರ ಯೋಚನೆ ಮಾಡ್ತಾಯಿರ್ತೀವಿ, ಅವುಗಳೇ ಬೇರೆ ಥರ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ನಾನು ಡಿಸ್ಪೋಸಬಲ್ ಪ್ಲೇಟ್ಸೇ ಕೊಟ್ಟು ತರಿಸ್ಬಿಟ್ಟಿದ್ದೆ. ಅದೊಂಥರ ಚೆನ್ನಾಗಿತ್ತು. ಅಂದರೆ ಪೇಪರ್ ಪ್ಲೇಟ್ ತರಿಸಿರಲಿಲ್ಲ ನಾನು, ಒಂಥರ ಥರ್ಮೋಕೋಲ್ ಥರ ಪ್ಲೇಟ್ ಬರುತ್ತೆ ನೋಡಿ, ಅದು ತರಿಸ್ಬಿಟ್ಟಿದ್ದೆ. ಯಾಕಂತಂದರೆ ಈ ವುಡ್ದೆಲ್ಲ ತರಿಸಿದ್ರೆ ಏನು ಗೊತ್ತಾ, ಅದೆಲ್ಲ ಒಂಥರ ಫಂಗಸ್ ಬಂದುಬಿಟ್ಟಿರುತ್ತೆ. ಯೂಶ್ವಲಿ ಈ ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ಕೊಡ್ತಾರೆ ನೋಡಿ ವುಡ್ದು, ತೇಗಿನೆಲೆದು ಅಂತೇಳಿ. ಅದೆಲ್ಲ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗೋದಂತೂ ಪಕ್ಕ, ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿದ್ರೆ. ಯಾಕಂದರೆ ಆಲ್ರೆಡಿ ಅದರಲ್ಲಿ ಫಂಗಸ್ ಎಲ್ಲ ಬೆಳೆದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿಂದನೇ ಒಂಥರ ಥರ್ಮೋಕೋಲ್ ಪ್ಲೇಟ್ ಥರ ಬರುತ್ತೆ ಅದನ್ನು, ಮತ್ತು ವುಡನ್ ಸ್ಪೂನ್ ತರಿಸ್ಕೊಂಡಿದ್ದೆ. ಚೆನ್ನಾಗಿತ್ತು ಪ್ಲೇಟ್ಸ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗೇ ಬಂದಿತ್ತು. ಸೊ ಮಕ್ಕಳೆಲ್ಲರೂ ಅದರಲ್ಲೇ ತಿಂದರು. ಇನ್ನೂ 1-2 ಮಕ್ಕಳು ನಾವು ಹೋಗ್ತೀವಿ ಅಂತೇಳಿ ಹೋಗ್ತಾಯಿದ್ರು. ಸೊ ಅದಕ್ಕೆ ಬ್ಯಾಚಲ್ಲಿ ಕೂತಿದ್ದಾರೆ ನೋಡಿ, 4 ಜನ. 2 ರೆಡ್ ಟಿ ಶರ್ಟ್ ಹಾಕೊಂಡಿರೋ ಮಕ್ಕಳು ಮತ್ತು ಇನ್ನಿಬ್ಬರು ಎಲ್ಲರೂ ಒಂದೇ ಕಡೆ ಉಳ್ಕೊಂಡಿರೋದು. ಅಂದರೆ ಹತ್ರನೇ ಮನೆ. ಅದಕ್ಕೆ ಈ ನಮ್ಮ ಲೇಔಟಲ್ಲಿ ಬೇರೆ ನಾಯಿಗಳೆಲ್ಲ ಜಾಸ್ತಿ ಇರ್ತವೆ. ಸುಮ್ಮನೆ ಏನಾದ್ರೂ ತೊಂದರೆ ಆಗುತ್ತೆ ಅಂತೇಳಿ ನಾನೇ ನಮ್ಮ ಹಸ್ಬೆಂಡ್ಗೆ ಎಲ್ಲರೂ ಒಟ್ಟಿಗೆ ಕರ್ಕೊಂಡೋಗಿ ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೆ. ಅವನು ಎದ್ದಿದ್ದವನು ಸರಿ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಕೂತ್ಕೊಂಡ. ಅವರಮ್ಮ ಆ್ಯಕ್ಚುಲಿ ಅವನನ್ನು ಬೇಗ ಕಳಿಸಿ ಅಂತ ಹೇಳಿದರು. ಬಟ್ ಟೈಮ್ ಆಗಲಿಲ್ಲ. ಯಾಕಂದರೆ ಅವನು ತಿಂದ್ಬಿಟ್ಟೆ ಹೋಗಲಿ ಅಂತೇಳಿ ನಾವು ಸುಮ್ಮನೆ ಆದ್ವಿ. ಯಾಕಂದರೆ ಎಲ್ಲ ಮಕ್ಕಳು ತಿಂತಾ ಇದ್ರಲ್ವ, ಅವನನ್ನು ಕಳಿಸ್ಬಿಟ್ರೆ ಮತ್ತು ಅವನಿಗೊಂಥರ ಬೇಜಾರಾಗಬಾರ್ದು ಅಂತೇಳಿ ನಾನೇನೇ ತಿಂದಮೇಲೆ ಒಟ್ಟಿಗೆ ಬಿಟ್ಕೊಡ್ತಾರೆ, ತಿನ್ನು ಅಂತ ಹೇಳಿದ್ವಿ. ಇನ್ನು ನಾನು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸೋಣ ಅಂತೇಳಿ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೂ ಆಗಲೇ ಇಲ್ಲ. ಅದಲ್ಲದೆ ನಮ್ಮ ಮನೆ ಬೇರೆ ಚಿಕ್ಕದಲ್ವ, ಸೊ ಅದಕ್ಕೆ ರಿಸ್ಕ್ ಎಲ್ಲ ಬೇಡ ಅಂಥೇಳಿ ಮಕ್ಕಳು ಪಾಪ ಎಂಜಾಯ್ ಮಾಡ್ಕೊಂಡು ಹೋಗಲಿ ಅಂತೇಳಿ ಸುಮ್ಮನೆ ಆದ್ವಿ. ಆ್ಯಕ್ಟಿವಿಟೀಸ್ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೆಕ್ಸ್ಟ್ ಇಯರ್ ನೋಡಬೇಕು, ಏನಾದ್ರೂ ಪ್ಲ್ಯಾನ್ ಮಾಡ್ಕೊಂಡೇ ಮಾಡಬೇಕು. ಇಲ್ಲ ಅಂತಂದರೆ ಅವಕ್ಕೂ ಬೋರ್ ಆಗುತ್ತೆ. ಸಿಂಪಲಾಗಿ ಬಂದು ಕೇಕ್ ಕಟ್ ಮಾಡಿ ಹೋಗೋದು ಅಂತಂದರೆ ಅವ್ರಿಗೊಂಥರ ಬೇಜಾರಾಗುತ್ತಲ್ವ. ಸ್ವಲ್ಪ ಆ್ಯಕ್ಟಿವಿಟೀಸು ಇನ್ವಾಲ್ವ್ಮೆಂಟ್ ಎಲ್ಲ ಇತ್ತು ಅಂತಂದರೆ ಆ ಮಕ್ಳಿಗೂ ಸ್ವಲ್ಪ ಖುಷಿಯಾಗುತ್ತೆ. ನೋಡಬೇಕು ನೆಕ್ಸ್ಟ್ ಇಯರು
ಇನ್ನೂ ಸ್ವಲ್ಪ ಬೆಟರಾಗಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಇನ್ನೂ ಎಲ್ಲ ಮಕ್ಳಿಗೂ ಪ್ರೈಸ್ ಎಲ್ಲ ಕೊಟ್ಟು ಅಂದರೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಟ್ಟು ಮನೆಗೆ ಕಳಿಸಿದ್ದಾಯಿತು. ನನ್ನ ಮಗಳಿಗೆ ಗಿಫ್ಟ್ ಕೊಡ್ತಾಯಿದ್ದೆ ನಾನು. ಆ್ಯಕ್ಚುಲಿ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಬಿಟ್ಲು, ಚುಚ್ತಿದೆ ಅಂತೇಳಿ. ಯೂಶ್ವಲಿ ಅವಳು ಈ ಥರ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಜಾಸ್ತಿ ಹಾಕ್ಕೊಳ್ಳಲ್ಲ. ಈ ಸತಿ ಬರ್ಡೇ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊಂಬಿಟ್ಟಿದ್ದಾಳೆ ಸುಮ್ಮನೆ. ನಾನು ಕೊಟ್ಟಿದ್ನಲ್ಲ ಗಿಫ್ಟು, ಅದನ್ನು ಸರಿ ಆಯಿತು ಓಪನ್ ಮಾಡು ಅಂತ ಹೇಳಿದೆ. ಸೊ ಇವಳಿಗೆ ಆ್ಯಕ್ಚುಲಿ ಇದ್ರದ್ದು ಐಡಿಯಾನೇ ಇರಲಿಲ್ಲ ಏನೇನು ಕೊಡ್ತೀನಿ ಅಂತ ಹೇಳಿ. ಇನ್ನು ಇದನ್ನು ನೋಡಿ ನನ್ನ ಸಿಸ್ಟರ್ ಮಗ ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಅವನು ಆಲ್ರೆಡಿ ರಿಟರ್ನ್ ಗಿಫ್ಟ್ ತೊಗೊಂಡಿದ್ದಾನೆ, ಬಟ್ ಅಕ್ಕನ ಹತ್ರ ನೋಡಿಬಿಟ್ಟು ಅದು ಮ್ಯಾಜಿಕ್ ಸ್ಟಿಕ್ ಥರ ಇದೆ ಅಂತ ಹೇಳಿ ಮ್ಯಾಜಿಕ್ ಬೇಕು, ನನಗೆ ಮ್ಯಾಜಿಕ್ ಬೇಕು ಅಂದ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ. ಸರಿ ಆಯಿತು ಅಂತೇಳಿ ಒಂದೇ ಒಂದು ಡ್ರೆಸ್ ಓಪನ್ ಮಾಡಿಸಿ ಅವಳ ಹತ್ರ ನೋಡಿಸ್ಬಿಟ್ಟು, ಬೇಡ ಇವಾಗ ಓಪನ್ ಮಾಡೋದು, ಅವ್ನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಮೇಲೆ ಓಪನ್ ಮಾಡುವಂತೆ ಬಿಡು ಅಂತೇಳಿ ಸುಮ್ಮನೆ ಆದ್ವಿ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಮಾವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ರು. ನನ್ನ ಮೈದನ ಬಂದಿರಲಿಲ್ಲ, ಸೊ ಅವರಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ, ಅದನ್ನು ತಗೊಂಡು ಹೊರಟ್ರು ಅವರು. ನನ್ನ ಇಬ್ಬರು ಮೈದಂದ್ರೂ ಬಂದಿರಲಿಲ್ಲ. ಅವರಿಬ್ಬರು ಬಂದಿದ್ದರೆ ಚೆನ್ನಾಗಿರೋದು ಆ್ಯಕ್ಚುಲಿ, ಎಲ್ಲರೂ ಫ್ಯಾಮಿಲಿ ಸೇರಿದಂಗಿರೋದು. ಬಟ್ ಅವರಿಬ್ಬರು ಬಂದಿರಲಿಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಏನಾದ್ರೂ ಮತ್ತೆ ಬರ್ಡೇ ಮಾಡಿದ್ರೆ ಆವಾಗ ಬರ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದೆ. ಇನ್ನಿವಾಗ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕೂ ಮುಂಚೆನೇ ಫಸ್ಟು ಗಿಫ್ಟ್ಸು ಅವಳು ಓಪನ್ ಮಾಡಬೇಕು ಅಂತೇಳಿ ಫುಲ್ ಹಠ ಮಾಡ್ತಾಯಿದ್ಲು. ನನ್ನ ಮಗಳೇ ಹಂಗೇನೇ, ಅಂದರೆ ಮಕ್ಕಳೇ ಹಾಗೆ ಆ ಥರ ಅನಿಸುತ್ತೆ. ಏನಾದ್ರೂ ಸಿಕ್ತು ಅಂತಂದರೆ ಅದನ್ನು ಓಪನ್ ಮಾಡಿ ಮುಗಿಸೋ ತನಕ ಬಿಡೋದೇ ಇಲ್ಲ. ಅವಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು ಓಪನ್ ಮಾಡಬೇಕು ಅಂತೇಳಿ. ಸರಿ ಆಯಿತು, ಅದನ್ನು ಓಪನ್ ಮಾಡಿ ಮುಗಿಸ್ಬಿಡು, ಆಮೇಲೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂಥೇಳಿ ಎಲ್ಪ್ ಮಾಡ್ತಾಯಿದ್ದೆ ನಾನು ಕೂತ್ಕೊಂಡು ಓಪನ್ ಮಾಡೋದಕ್ಕೆ. ಅದಕ್ಕೆಲ್ಲನೂ ವೆರೈಟಿ ಆಫ್ ಗಿಫ್ಟ್ಸ್ ಎಲ್ಲ ಬಂದಿತ್ತು. ಅಂದರೆ ಸ್ವಲ್ಪ ಜನ ಪೇಂಟಿಂಗ್ ಥರ ಆ ಥರ ಎಲ್ಲ ಕೊಟ್ಟಿದ್ರು, ಸ್ವಲ್ಪ ಜನ ಟೆಡ್ಡಿ ಬೇರ್ ಕೊಟ್ಟಿದ್ರು, ಬಾಕ್ಸು ಮತ್ತು ಸಿಪ್ಪರು ಅದೆಲ್ಲ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ಅವಳಿಗೆ ಎಲ್ಲ ಗಿಫ್ಟ್ಸೂ. ಇಷ್ಟಪಟ್ಟು ಇಟ್ಕೋತಾ ಇದ್ಲು. ಅಮ್ಮ ಚೆನ್ನಾಗಿದೆ ಅಮ್ಮ, ನನಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡು. ಆಮೇಲೆ ನಾನು ಕೊಟ್ಟಿದ್ದ ಗಿಫ್ಟ್ನೇ ಅವಳು ಬೆಸ್ಟ್ ಗಿಫ್ಟ್ ಅಂತಂದ್ಲು. ಆ್ಯಕ್ಚುಲಿ ಎಲ್ಲ ಗಿಫ್ಟ್ಗಿಂತ ನಿನ್ನ ಗಿಫ್ಟೇ ನನಗೆ ಇಷ್ಟ ಆಯಿತು ಅಮ್ಮ ಅಂತೇಳಿ ಫುಲ್ ಖುಷಿ ಪಡ್ತಾಯಿದ್ಲು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ನೋಡಿದ್ರಲ್ಲ ಬರ್ಡೇ ಸೆಲೆಬ್ರೇಷನ್ ಹೆಂಗಾಯಿತು ಅಂತೇಳಿ. ತುಂಬ ಚೆನ್ನಾಗಾಯಿತು. ನಮ್ಮ ಅತ್ತೆ ಮಾವ ಮತ್ತು ನನ್ನ ಸಿಸ್ಟರು, ನನ್ನ ಸಿಸ್ಟರ್ ಮಕ್ಕಳು ಎಲ್ಲರೂ ಬಂದಿದ್ದರು. ನನ್ನ ಮೈದನಂದ್ರು ಇಬ್ಬರೂ ಬಂದಿರಲಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಯಿತು ಇಲ್ವಲ್ಲ ಅಂತೇಳಿ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬರ್ತಾರೆ ಅಂತ ಅಂದ್ಕೊತೀನಿ. ನನ್ನ ಮಗಳ ಫ್ರೆಂಡ್ಸೂ ಯಾರ್ಯಾರನ್ನ ಎಕ್ಸ್ಪೆಕ್ಟ್ ಮಾಡದೇ ಇದ್ದವರು ಎಲ್ಲರೂ ಬಂದರು. ಅವಳಂತೂ ಫುಲ್ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಫ್ರಾಕು. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಹಾಕಿದ್ದೀನಿ ನೋಡಿ, ಹಾಪ್ಸ್ಕಾಚ್ ಅಂತೇಳಿ, ಅದರಿಂದ ತರಿಸಿರೋದು. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ, ಒಂದು ಸ್ವಲ್ಪನೂ ಚುಚ್ಚೋದು ಆ ಥರ ಏನಿರಲಿಲ್ಲ ಅವಳಿಗೆ, ಫುಲ್ ಆರಾಮಾಗಿತ್ತು. ಮತ್ತು ನಾನು ಹಲಸಿನಕಾಯ್ದು ಬಿರಿಯಾನಿ ಮಾಡಿದ್ದೆ ಅಂತ ಹೇಳಿದೆ. ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ನಮ್ಮ ಅತ್ತೆ ಮಾವ. ಎಲ್ಲರೂ ಬಂದಿದ್ರಲ್ಲ, ತಿಂದರು, ಅವರೆಲ್ಲ ತಿನ್ಕೊಂಡು ಹೋದರು. ಸ್ವೀಟು ಜಾಮೂನ್ ಮಾಡಿದ್ದೆ. ಅವ್ರು ತಿನ್ನೋಕ್ಕೇನು ಹೋಗಲಿಲ್ಲ, ಅದನ್ನು ಬಾಕ್ಸ್ಗೆ ಹಾಕ್ಸ್ಕೊಂಡು ತೊಗೊಂಡೋದ್ರು. ಯಾಕಂತಂದರೆ ಹೊಟ್ಟೆ ತುಂಬಿದೆ, ಇವಾಗ ಬೇಡ, ಆಮೇಲೆ ಹೋಗಿ ತಿಂತೀವಿ ಅಂತ ಅಂದ್ಬಿಟ್ಟು. ಈಗ ಎಲ್ಲ ಕೆಲಸ ಮುಗಿಸಿ ನನ್ನ ಮಗಳೂ ತಿನ್ನಿಸಿ ಅವಳನ್ನು ಮಲಗಿಸಾಯಿತು. ಆ್ಯಕ್ಚುಲಿ ನಾನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನೆನ್ನೆ ಐರನ್ ಮ್ಯಾಡೆಲ್ಲ ಇಟ್ಬಿಟ್ಟಿದ್ದೆ. ನನಗೆ ಗೊತ್ತು ಈ ಥರ ಲೇಟ್ ಆಗುತ್ತೆ, ಮತ್ತು ಫಂಕ್ಷನ್ ಎಲ್ಲ ಮುಗಿಯೋದು ತುಂಬ ಪ್ರಾಬ್ಲಮ್ ಆಗೋಯ್ತು ಅಂತ ಹೇಳಿದ್ರೆ, ಅಂದರೆ ಲೇಟ್ ಆಯಿತು ಅಂತ ಹೇಳಿದ್ರೆ ಐರನ್ ಏನೂ ಮಾಡಿಡೋಕ್ಕಾಗಲ್ಲ. ಮಂಡೇ ಬೇರೆ ಅಲ್ವಾ, ಸ್ಕೂಲ್ಗೆಲ್ಲ ಹೋಗೋದು. ನಂದು ಆಫೀಸ್ದು ಯೂನಿಫಾರ್ಮ್ಸು, ಮತ್ತು ನಮ್ಮ ಹಸ್ಬೆಂಡ್ದು ಆಫೀಸ್ಗೆ ಏನೇನು ಡ್ರೆಸ್ ಬೇಕು ಅದನ್ನೆಲ್ಲ ಐರನ್ ಮಾಡಿ ನೆನ್ನೆನೇ ಇಟ್ಬಿಟ್ಟಿದ್ದೆ. ಮತ್ತು ಬಟ್ಟೆನೂ ಅಷ್ಟೇ ಫುಲ್ ಕಂಪ್ಲೀಟ್ ಎಲ್ಲನೂ ನೆನ್ನೆನೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಒಗೆದ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಏನೂ ಇಶ್ಯೂ ಆಗಲಿಲ್ಲ. ಇವಾಗ ಎಲ್ಲ ಕಂಪ್ಲೀಟಾಗಿ ಮುಗೀತು ಎಲ್ಲ ಕೆಲಸನೂ. ನಾನು ಇನ್ನೂ ಊಟ ಮಾಡಿಲ್ಲ. ಆ್ಯಕ್ಚುಲಿ ಮಧ್ಯಾಹ್ನನೂ ಊಟ ಮಾಡಿಲ್ಲ ನಾನು. ಇವಾಗ ಸ್ವಲ್ಪ ಏನಾದರೂ ತಿಂದ್ಕೊಂಡು ಬೇಗ ಮಲ್ಕೋಬೇಕು. ಆಲ್ರೆಡಿ ಇವಾಗ ಟೈಮು 10 ಆಯ್ತಾ ಬಂತು. ಇನ್ನು 2 ಮಿನಿಟ್ಸ್ ಇದೆ 10 ಸೊ ಇವಾಗ ಅದು ಬಿರಿಯಾನಿ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ಅದ್ರದ್ದು ಟೆಕ್ಸ್ಚರು ಹೆಂಗೆ ಬಂದಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿ ಬಂದಿತ್ತು. ಹಲಸಿನಕಾಯಿ ಬಿರಿಯಾನಿ ರೆಸಿಪಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ರೆಸಿಪಿ ಹಾಕ್ತೀನಿ ಅದನ್ನು. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ನನ್ನ ಮಗಳಿಗೆ ಏನೇನು ರಿಟರ್ನ್ ಗಿಫ್ಟ್ಸ್ ಬಂದಿತ್ತು ಅದನ್ನೆಲ್ಲ ಓಪನ್ ಮಾಡಿ ನೋಡಿದ್ಲು. ಅವಳಿಗೂ ಫುಲ್ ಖುಷಿ ಆಯಿತು. ನಾನು ಜೊತೆಲೇ ಕೂತ್ಕೊಂಡು ಓಪನ್ ಮಾಡಿಸ್ದೆ. ನಾಳೆ ಸ್ಕೂಲ್ಗೂ ಕೂಡ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಕಳಿಸ್ಬೇಕು ಅಂತೇಳಿ ಎಲ್ಲನೂ ಆಲ್ರೆಡಿ ತಂದುಬಿಟ್ಟಿದ್ದೀನಿ ನೆನ್ನೆನೇ. ಮತ್ತು ಅವಳಿಗೆ ನಾನು ಕೊಟ್ಟಿರೋ ಗಿಫ್ಟ್ಸೂ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಇಷ್ಟಪಟ್ಟು, ಅಮ್ಮ ನೀನು ಕೊಟ್ಟಿರೋ ಗಿಫ್ಟ್ ಅಂತೂ ತುಂಬ ಇಷ್ಟ ಆಯ್ತಮ್ಮ ನನಗೆ ಅಂತ ಹೇಳ್ತಾ ಇದ್ಲು. ಬಟ್ ನಾನು ಸಿಂಪಲ್ಲಾಗಿ ಕೊಟ್ಟಿದ್ದೆ, ಬಟ್ ಆದ್ರೂ ಇಷ್ಟ ಆಯಿತು ಅವಳಿಗೆ. ಆಲ್ರೆಡಿ ನಾವಿಬ್ಬರು ಸೇರಿ ಸೈಕಲ್ ಕೊಟ್ಬಿಟ್ಟಿದ್ವಲ್ಲ, ಅದಕ್ಕೇ ಸಿಂಪಲ್ಲಾಗೆ ಕೊಟ್ಟೆ ಈ ಸಾರಿ. ನೆಕ್ಸ್ಟು ಇದೇ ಥರ ಅವಳು ಚೆನ್ನಾಗಿ ಓದಿ ಮಾರ್ಕ್ಸ್ ಎಲ್ಲ ತೆಗಿತಾಯಿದ್ರೆ ಬೇರೆ ಬೇರೆ ಥರ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.